ಜೀವನದಾಗ ಫಸ್ಟ್ ಟೈಮ್ ಐಸ್ಲ್ಯಾಂಡಿಗೆ ಹೋಗೇವಿ. ಫಸ್ಟ್ ಟೈಮ್ ಕ್ಯಾಂಪಿಂಗ್ ಮಾಡಾಕತ್ತೇವಿ. ಸಂಜೆಗೆ ಕ್ಯಾಂಪರ್ ವ್ಯಾನ್ನಾಗ ಹೀಟ್ರ್ ಹಚ್ಚಿದ್ರೆ ಹೊರಗೆಲ್ಲ ಹೊಗೆ ತುಂಬ್ಕೊಂಡಿತ್ತು. ಮುಂಜಾನೆ ಎದ್ದು ಅಡುಗೆ ಮಾಡಾಕಂತ್ರ ಗ್ಯಾಸ್ ಹತ್ತವಲ್ದು. ಇದು ನಮ್ಮ ಕ್ಯಾಂಪಿಂಗದ್ದು ಕಥೆಯಾಗಿತ್ತು. ನಮಸ್ಕಾರ ರೀ ಎಲ್ಲರಿಗೂ, ವೆಲ್ಕಮ್ ಟು ಮೈ ಚಾನಲ್. ಈಗ ನಾವು ಐಸ್ಲ್ಯಾಂಡಿಗೆ ಹೋಗಿದ್ವಿ. ಐಸ್ಲ್ಯಾಂಡಿಗೆ ಹೋಗಿ ಕ್ಯಾಂಪಿಂಗ್ ಮಾಡಲಿಲ್ಲ ಅಂದ್ರೆ ಹೆಂಗೆ ರೀ? ಕ್ಯಾಂಪಿಂಗ್ ಅಂದ್ರೆ ಹಿಂಗೆ ಗಾಡಿಗಳು ಅದೆಲ್ಲ ತೊಗೊಂಡು ಇಲ್ಲೇ ಹಿಂಗೆ ಕ್ಯಾಂಪ್ ಸೈಟ್ ಅಂತ ಇರ್ತೈತಿ. ಅದು ಒಂದು ಡೆಡಿಕೇಟೆಡ್ ಜಾಗದಾಗ ನಾವು ಹಾಲ್ಟ್ ಮಾಡ್ಬೇಕು ರಾತ್ರಿ. ಈಗ ಇಲ್ಲೇನು ನೋಡ್ಲಿಕ್ಕತ್ತೀರಿ, ಕ್ಯಾಂಪ್ ಸೈಟ್ನಾಗ ವಾಶ್ರೂಮ್ಸು ಮತ್ತು ಅಡುಗೆ ಮಾಡ್ಕೊಳ್ಳಿಕ್ಕೆ ಜಾಗ, ಇವೆಲ್ಲ ಸಿಂಕು ಅದೆಲ್ಲನೂ ಇರ್ತೈತಿ. ಅದನ್ನು ನಿಮಗೆ ತೋರ್ಸೋಣ ಅಂತಂತಂದು ವಿಡಿಯೋ ಮಾಡೀನಿ. ಇಲ್ಲಿ ನೋಡಿರಿ, ಇದು ಥಿಂಗ್ ವಿಲ್ಲಾರ್ ಅಂತಂತಂದು ಕ್ಯಾಂಪ್ ಸೈಟ್ ಐತಿ. ಇಲ್ಲೆಲ್ಲ ಕ್ಯಾಂಪಿಂಗದ್ದು ಸೈಟದ್ದು ರೂಲ್ಸ್ ಎಲ್ಲ ಹಾಕ್ಯಾರ. ರೂಲ್ಸ್ ಎಲ್ಲ ನೋಡ್ಕೊಂಡು ಫಾಲೋ ಮಾಡ್ಕೋಬೇಕು. ಈಗ ನೋಡಿರಿ, ಇದು ಶವರ್ ಏರಿಯಾ ಐತಿ. ಇದು ಸಿಂಕ್ ಅದಾವೆ ನೋಡಿರಿ. ಇಲ್ಲೆಲ್ಲ ಬಾಂಡೆ ತೊಳಿಲಿಕ್ಕೆ, ಪಾತ್ರೆ ತೊಳ್ಯಾಕೆ ಅದೆಲ್ಲ ಜಾಗ. ಮತ್ತು ಇಲ್ಲೇ UN ಬೆಂಚ್ ನೋಡಾಕತ್ತೀರಲ್ಲ ನೀವು, ಅಲ್ಲಿ ಕುಂತು ಅಡುಗೆ ಮಾಡ್ಕೋಬೋದು ಅಥವಾ ಊಟ ಮಾಡ್ಬೋದು. ಹಂಗೆ ಇಲ್ಲೇ ಸಪ್ರೇಟ್ ಜಾಗ ಐತಿ. ಸಮ್ಮರ್ ಟೈಮ್ನಾಗ ಅದು ಬಂದಾಗ, ಇಲ್ಲಿ ಬಿಸಿಲದಿದ್ದಾಗ ಇಲ್ಲಿ ಬಾರ್ಬಿಕ್ಯೂ ಅದು ಮಾಡ್ಕೊತಾರೆ. ಅದಕ್ಕೆ ಇಲ್ಲೆಲ್ಲ ಸೆಟಪ್ ಎಲ್ಲ ಮಾಡಿಟ್ಟಾರ. ಈಗ ಬೇಕಂದವ್ರು ಕೋಲ್ ಅದು ತೊಗೊಂಡು ಬಂದು ಅವನ್ನ ಗ್ರಿಲ್ ಮಾಡ್ಕೊತಾರೆ ರೀ ಅಲ್ಲೇ. ಒಟ್ಟು ಅನುಕೂಲ ಅಂತೂ ಐತಿ ಎಲ್ಲನೂ. ಇಲ್ಲೂ ಅದಾವೆ ನೋಡಿರಿ ಒಂದಿಷ್ಟು ವಾಶ್ರೂಮ್ಸ್. ಅದು ಎಲ್ಲ ಸಪ್ರೇಟ್. ಈ ಕಡೆ ದೂರ ಇರ್ತೈತಿ, ಒಂದೊಂದು ಕಡೆ ಅಲ್ಲೇ ಸಮೀಪದಾಗ ಇರ್ತೈತಿ. ಡಿಪೆಂಡ್ಸ್ ರೀ, ಒಂದೊಂದು ಕ್ಯಾಂಪ್ ಸೈಟೇ ಒಂದೊಂದು ಥರ ಇರ್ತೈತಿ. ಇದು ಥಿಂಗ್ ವಿಲ್ಲಾರ್ ಅಂತಂದ್ರೆ ಎಲ್ಲರೂ ಇಲ್ಲಿ ಬರ್ತಾರೆ. ಸೊ ಈ ಕ್ಯಾಂಪ್ ಸೈಟ್ ನೋಡಿದ್ರೆ ನಿಮಗೂ ಒಂದು ಐಡಿಯಾ ಬರ್ತೈತಿ ಹೆಂಗೆ ಇರ್ತೈತಿ ಅಂತಂತಂದು. ಆ್ಯಂಡ್ ನೀವು ಈ ವರ್ಷ ಪ್ಲ್ಯಾನ್ ಮಾಡಾಕತ್ತಿದ್ರೆ ನಿಮಗೆ ನೋಡ್ಕೊರಿ ಇಲ್ಲೇ ಏನಿರ್ತೈತಿ, ಹೆಂಗಿರ್ತೈತಿ. ಸೊ ನಿಮ್ಮ ಪ್ಲ್ಯಾನಿಂಗಿಗೂ ಹೆಲ್ಪ್ ಆಗ್ತೈತಿ. ಏನಾರ ಕ್ವಶನ್ಸ್ ಇದ್ದು ಅಂದ್ರೆ ಕಮೆಂಟ್ನಾಗ ಹೇಳ್ರಿ. ಈಗ ಇಲ್ಲೇನು ನೋಡಾಕತ್ತೀರಿ ನೋಡಿರಿ, ಇಲ್ಲೇ ವಾಷಿಂಗ್ ಮಷಿನ್, ಡ್ರೈಯರ್ ಅದೆಲ್ಲ ಐತಿ. ಕ್ಯಾಂಪಿಂಗ್ ಅಂತಂತಂದ್ರೆ ಒಂದು ಸಣ್ಣ ಗಾಡಿನಾಗ ಅದೇ ನಮ್ಮ ಮನೆ 7-8 ದಿವ್ಸಕ್ಕೆ ಅಥವಾ ಎಷ್ಟು ದಿವ್ಸ ಇರ್ತೀವಿ ಅಷ್ಟು ದಿವ್ಸ. ಸೊ ಮತ್ತು ಬಟ್ಟೆ ವಾಶ್ ಮಾಡ್ಕೊಳಿಕ್ಕೆ ಅದು ಬೇಕಲ್ರಿ, ಅದಕ್ಕೆ ಒಂದೊಂದು ಕ್ಯಾಂಪ್ ಸೈಟ್ನಾಗ ಹಂಗೆ ಇಟ್ಟಿರ್ತಾರೆ. ಈ ಥಿಂಗ್ ವಿಲ್ಲಾರ್ದಾಗೂ ಐತಿ. ಸೊ ಇಲ್ಲೇ ಬಂದ್ವಿ ನಾವಿಲ್ಲೇ. ನಮ್ಮದು ಗಾಡಿ ಇಲ್ಲೈತಿ, ಕ್ಯಾಂಪರ್ ಗಾಡಿ. ಬೇರೆ ಬೇರೆ ಥರನೂ ಅದಾವೆ ನೋಡ್ರಿ ಇಲ್ಲೇ. ಇದು ಅಲ್ಲೇ ಡೆಡಿಕೇಟೆಡ್ ಜಾಗ ಇರ್ತೈತಿ, ಅಲ್ಲಿ ಅಷ್ಟೇ ಹಚ್ಕೋಬೇಕು. ಆ್ಯಂಡ್ ಆಗಲೇ ಹೋಗಿದ್ವಲ್ಲ ನಾವು ಜಾಗ, ಅದು ಅಲ್ಲೈತೆ ನೋಡ್ರಿ. ಇಲ್ಲಿ ನಾ ಝೂಮ್ ಮಾಡಿ ತೋರ್ಸತ್ತೇನಲ್ಲ, ಅಲ್ಲಿ ಮನೆ ಥರ ಕಾಣತ್ತವಲ್ಲ, ಅದು. ಸೊ ನಾವು ಅಲ್ಲಿಂತ್ರ ಈಗ ನಾವಿಲ್ಲಿ ಬಂದ್ವಿ. ಈಗ ನಮ್ಮ ಗಾಡ್ಯಾಗ ಏನೇನೈತಿ, ಏನೇನು ಕೊಟ್ಟಾರ, ಇವೆಲ್ಲ ಸಾಮಾನು ಅವರ ಕೊಟ್ಟಿರ್ತಾರೆ ಕ್ಯಾಂಪಿಂಗ್ ವ್ಯಾನ್ ಬುಕ್ ಮಾಡಿದಾಗ. ಇವು 2 ಗ್ಯಾಸ್ ಅದಾವು. ಆಮೇಲೆ ನಾವು ಏನೇನು ಕೊಟ್ಟಿದ್ರೆ ಸಾಮಾನು ಅಂತಂತಂದು ನೋಡೋಣಂತ್ರಿ. ಈಗ ಇಷ್ಟು ಜಾಗದಾಗ ಇಷ್ಟೆಲ್ಲ ಹೊಂದಿಸಿಟ್ಟಿದ್ರು ನೋಡ್ರಿ. ಅದು ನಮ್ಮ ಮ್ಯಾಲೆ ಈಗ ಜಾಗನೂ ಐತಿ ಮಕ್ಕೊಳಕ್ಕೆ. ಆ್ಯಂಡ್ ಕುರ್ಚಿ, ಟೇಬಲ್ಲು ಅವು ಎಲ್ಲನೂ ಕೊಟ್ಟಿದ್ದಿರ್ರಿ. ಈಗ ನಾವು ಒಂದೊಂದು ಸಾಮಾನು ತೆಗೆದು ನೋಡ್ಲಿಕ್ಕತ್ತೀವಿ. ರಾತ್ರಿ ಬಂದು ಇವು ಯಾವ ತೆಗ್ದಿದ್ದಿಲ್ಲ, ಹಂಗೆ ಹೀಟ್ರ್ ಆನ್ ಮಾಡ್ಕೊಂಡು ಮಕ್ಕೊಂಡಿದ್ವಿ ನಾವು. ಇನ್ನೊಂದು ಏನಾತಂತಂದ್ರೆ, ಈಗ ನಾವು ಈಗಿಲ್ಲಿ ವೈರೆಲ್ಲ ನೋಡತ್ತೀರಲ್ಲ, ನಾವಿಲ್ಲಿ ಎಲೆಕ್ಟ್ರಿಸಿಟಿ ಕನೆಕ್ಷನ್ ಕೊಟ್ಟೇವಿ. ರಾತ್ರಿ ಏನಾಗಿತ್ತು, ನಮಗೆ ಎಲೆಕ್ಟ್ರಿಕ್ ಪಾಯಿಂಟ್ ಇದ್ದಲ್ಲೇ ಜಾಗ ಸಿಕ್ಕಿದ್ದಿಲ್ಲ. ಬೇರೆ ಕಡೆ ಹಚ್ಚಿದ್ವಿ. ಕ್ಯಾಂಪರ್ ವ್ಯಾನದ್ದು ಪವರ್ ತೊಗೊಂಡು ಹೀಟ್ರ್ ಆನ್ ಮಾಡಿದ್ವಿ. ಎದಕ್ಕೂ ಹೊರಗೆ ನೋಡ್ತಿದ್ದಂಗೆ ಫುಲ್ಲು ಹೊಗೆ ಆಗಿಬಿಟ್ಟೈತೆ ರೀ. ಮತ್ತು ಎಲ್ಲೇ ಪವರ್ ಪಾಯಿಂಟ್ ಐತಿ ಅಲ್ಲಿ ತೊಗೊಂಡು ಬಂದು ಕರೆಂಟಿಂದ ಹೀಟ್ರ್ ಆನ್ ಮಾಡ್ಕೊಂಡು ಮಕ್ಕೊಂಡ್ವಿ. ಈಗ ಮುಂಜಾನೆ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ಈಗ ಇಲ್ಲೇನೇನು ಕೊಟ್ಟಾರ ಅಂತಂತಂದು ನೋಡಾಕೊಂತೀವಿ. ನೋಡಿರಿ, ಎಷ್ಟು ಸಣ್ಣ ಡಬ್ಬಿ ಒಳಗೆ ನಮಗೆ 8 ದಿವ್ಸಕ್ಕೆ ಆಗುವಷ್ಟೇ ಬಾಂಡೆ ಸಾಮಾನು ಕೊಟ್ಟಾರ. ಆ್ಯಂಡ್ ನೀಟ್ಲಿ ಅರೇಂಜ್ ಅಂತೂ ಮಾಡಿಟ್ಟಿದ್ರು ನೋಡಿರಿ. ಎಲ್ಲ ಥರದ್ದು ದೊಡ್ಡ ಚಮಚ ಅಥವಾ ಸಣ್ಣ ಚಮಚೆ ಎಲ್ಲನೂ. ಆಮೇಲೆ ಇವು ಪಾತ್ರೆಗಳು ಅಡುಗೆ ಮಾಡ್ಕೊಳ್ಳಿಕ್ಕೆ. ಈ ಪಾತ್ರೆಗಳ ಸ್ಪೆಷಾಲಿಟಿ ಏನಂತಂದ್ರೆ, ತೆಳ್ಳಗಿದ್ದು ಲೈಟ್ ವೇಟ್ ಅಲ್ಯೂಮಿನಿಯಮದ್ದು ಆ್ಯಂಡ್ ಜಲ್ದಿ ಕಾದ್ಬಿಡ್ತಿದ್ದು. ಸೊ ಹಾಗಾಗಿ ಅಡುಗೆನೂ ಜಲ್ದಿ ಆಗ್ತಿತ್ತು. ಇದು ನೋಡಿರಿ, ಎಷ್ಟು ಕ್ಯೂಟ್ ಅಂತ ಕೆಟಲ್ ಕೊಟ್ಟಾರ ಇಲ್ಲಿ. ಇವ ಏನಾರ ಉಪ್ಪಿಟ್ಟು ಅದು ಹಿಂಗೆ ಮಾಡೋಕೆ ಅಲ್ಲಿ ಹ್ಯಾಂಡಲ್ಲು ಕಾಣ್ತೈತೆ ನೋಡಿರಿ, ಆರೆಂಜ್ ಕಲರ್ದು. ಹಂಗೆ ಫೋಲ್ಡಿಂಗ್ ಅದ, ಒಂದ್ರೊಳಗೆ ಒಂದು ಕೂತ್ಕೊತಾವು. ಆ್ಯಂಡ್ ಹ್ಯಾಂಡಲ್ನು ತೆಗೆದು ಹಿಡಿಬೋದು ಅದನ್ನು ಹಂಗೆ ಬಿಸಿ ಇದ್ದಾಗ ಪಾತ್ರೆ. ಇಲ್ಲಿ ನೋಡಿರಿ, 3 ಮಂದಿಗೆ ಬುಕ್ ಮಾಡಿದ್ರೆ 3 ಮಂದಿಗೆ ಆಗುವಷ್ಟು ಕಟ್ಲರಿ ಅದೆಲ್ಲ ಕೊಟ್ಟಾರ. ಹಂಗೆ ಬೌಲ್ಸು, ಕಪ್ಪು ಅವನ್ನೆಲ್ಲನೂ ಕೊಟ್ಟಿದ್ರು. ಇದೆಲ್ಲ ನೋಡ್ಕೊಂಡು ಹೋದ್ರಿ ಅಂದ್ರೆ, ಐಸ್ಲ್ಯಾಂಡಿಗೆ ಹೋದ್ರೆ ಅದು ನಿಮಗೂ ಒಂದು ಐಡಿಯಾ ಬರ್ತೈತಿ ಹೆಂಗೆ ಏನು ಕೊಡ್ತಾರೆ, ಏನು ಸುದ್ದಿ ಅಂತಂತಂದು.
ನೀವು ಅದ್ರ ತಕ್ಕಂಗೆ ಪ್ಲ್ಯಾನ್ ಮಾಡ್ಕೋಬೋದು. ಈಗ ನಾವು ಪದ್ಧತಿ ಸೇರಿ ಅಡುಗೆ ಮಾಡೋಕ್ಕಾಗಂಗಿಲ್ಲ. ಸೊ ಜಲ್ದಿ ಆಗುವಂಥವು ಏನದಾವ ಅವನ್ನ ಮಾಡ್ಕೊಂಡ್ರೆ ಆಯ್ತು ಅಷ್ಟೆ. ಯಾರ್ಯಾರು ಇದನ್ನು ವೀಡಿಯೋ ನೋಡ್ಲಿಕ್ಕತ್ತೀರಿ, ಐಸ್ಲ್ಯಾಂಡಿಗೆ ಹೋಗಿದ್ರೆ ಕಮೆಂಟ್ ಮಾಡಿರಿ, ನಿಮ್ಮದು ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತಂದು. ಇಲ್ಲ ಹೋಗ್ಬೇಕನ್ನೋರು ಏನರ ಕ್ವಶನ್ಸ್ ಇದ್ರೆ ಕೇಳಿರಿ. ಇದು ವಿಡಿಯೋ ಇಷ್ಟ ಆಗಿತ್ತಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ನನಗೂ ಇನ್ನೂ ಜಾಸ್ತಿ ವೀಡಿಯೋ ಮಾಡಿ ಹಾಕ್ಲಿಕ್ಕೆ ಮೋಟಿವೇಶನ್ ಸಿಗ್ತದೆ. ನಿಮಗೆ ಜಸ್ಟ್ 1 ಸೆಕೆಂಡ್ ಆಗ್ತದೆ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ಏನಾರ ಫೀಡ್ಬ್ಯಾಕ್ ಇತ್ತಂತಂದ್ರೂ ತಿಳಿಸ್ರಿ. ಈ ಬಾಕ್ಸ್ ಏನು ನೋಡತ್ತೀರಲ್ಲ, ಇದು ಸೂಪರ್ ಇಂಪಾರ್ಟೆಂಟ್. ಇದ್ರಾಗ ಸ್ಟೋವ್ ಐತಿ. ಇಲ್ಲಿ ನೋಡ್ರಿ, ಪುಟಾಣಿ ಕ್ಯೂಟ್ ಅಂದು ಸ್ಟೋವ್ ಐತಿ. ಇದನ್ನು ಹೆಂಗೆ ಚಾಲು ಮಾಡೋದು ಏನು ಅಂತಂತಂದು ನೋಡ್ರಿ. ಇದು ಹಿಂಗೆ ವಾಪಸ್ ತಿರುಗಿಸಿಟ್ರೆ ಅದು ಸ್ಟ್ಯಾಂಡ್ ಆಗಿಬಿಡ್ತೈತಿ ಪಾತ್ರೆ ಇಡೋಕೆ ಅದು. ಆ್ಯಂಡ್ ಇದು ಬ್ಲೂ ಕಲರ್ ಏನೈತಲ್ಲ, ಇದ್ರಾಗ ಗ್ಯಾಸ್ ಇರ್ತೈತಿ. ನಮ್ಮ ಮನ್ಯಾಗ ಸಿಲಿಂಡ್ರ್ ಅದು ಇರ್ತಾವಲ್ಲ, ಇಲ್ಲೇ ಇದು ಪೋರ್ಟೇಬಲ್ ಸಣ್ಣದು ಗ್ಯಾಸಿಂದದು. ಆ್ಯಂಡ್ ಇದು ಬಾಕ್ಸನ್ನು ಹಿಂಗೆ ಗಾಳಿ ಅದು ಜಾಸ್ತಿ ಇರ್ತೈತಲ್ಲ ಐಸ್ಲ್ಯಾಂಡ್ನಾಗ, ಅದನ್ನು ಗಾಳಿ ತಡೆಗಟ್ಲಿಕ್ಕೆ ಅಡುಗೆ ಮಾಡುವಾಗ ಅದು ಗ್ಯಾಸ್ ಸಣ್ಣ ಆಗಬಾರ್ದಲ್ಲ, ಹಾಗಾಗಿ ಹಂಗೆ ಇಟ್ಕೋಬೋದು. ಈಗ ನಾ ತೋರಿಸ್ದಂಗೆ ಈಗ ಮತ್ತೆ ಇದನ್ನು ಹೆಂಗೆ ಸ್ಟಾರ್ಟ್ ಮಾಡೋದು ಅದು ನೋಡೋಣಂತೆ. ಇದನ್ನು ಕ್ಯಾಂಪರ್ ವ್ಯಾನ್ದಾಗ ರೆಂಟ್ ತೊಗೊಂಡಿರ್ತೇವಲ್ಲ, ಅವರ ಕೊಟ್ಟಿರ್ತಾರೆ ಎಲ್ಲ ಸಾಮಾನು ಜೊತೆ. ನಮಗೆ ಬೇಕಂದ್ರೆ ಎಕ್ಸ್ಟ್ರಾನು ತೊಗೋಬೋದು ನಾವು ಸೂಪರ್ ಮಾರ್ಕೆಟ್ನಾಗ. ಇಲ್ಲೇ ಮ್ಯಾನ್ಯುವಲ್ ಐತಿ, ಯೂಸರ್ ಮ್ಯಾನ್ಯುವಲ್, ಹೆಂಗೆ ಏನು ಬಳಸ್ಬೇಕು ಆ್ಯಂಡ್ ಯಾವ ಸ್ವಿಚ್ ಸ್ಟಾರ್ಟ್ ಮಾಡಬೇಕು, ಏನು ಸುದ್ದಿ ಅಂತಂತಂದೆಲ್ಲ ಐತಿ ಇದ್ರಾಗ. ಇದನ್ನು ನೋಡಿಕೊಂಡು ನಾವು ಅದೆಲ್ಲ ಸ್ಟಾರ್ಟ್ ಮಾಡಿದ್ವಿ. ಬಟ್ ಏನಾಯ್ತು ಏನು ಸುದ್ದಿ, ನಮಗೆ ಫಸ್ಟಿಗೆ ಅದು ಗ್ಯಾಸ ಸ್ಟಾರ್ಟ್ ಆಗಲಿಲ್ಲ. ಈಗ ನಾವು ಹಾಕಿದ್ವಿ ಎಲ್ಲ ಕರೆಕ್ಟಾಗಿ ಅದು ಮ್ಯಾನ್ಯುವಲ್ ಅದು ಚೆಕ್ ಮಾಡಿ ಗ್ಯಾಸ್ ಸ್ಟಾರ್ಟ್ ಆಗಲಿಲ್ಲ. ಇದೇನಪ್ಪ ಇದು ಪಜಿತಿ, ಮತ್ತು ಈಗ ಹೆಂಗೆ ಅಡುಗೆ ಮಾಡೋದು ಅಂತಂತಂದು ನಾವು ಸ್ವಲ್ಪ ಗುದ್ದಾಡಬೇಕಾಯ್ತು. ಸ್ಟಾರ್ಟ್ ಅದು ಮಾಡೋದೆಲ್ಲ ಕರೆಕ್ಟೇ ಇತ್ತು, ಬಟ್ ಆದ್ರೂ ಅದು ವಾಸನೆ ಬರ್ಲಿಕ್ಕತ್ತೈತಿ, ಗ್ಯಾಸ್ ಲೀಕ್ ಆಗ್ಲಿಕ್ಕತ್ತದ, ಬಟ್ ಆನ್ ಆಗ್ಲಿಕ್ಕತ್ತಿಲ್ಲ, ಅಂದ್ರೆ ಫ್ಲೇಮ್ ಬರ್ಲಿಕ್ಕತ್ತಿಲ್ಲ. ಸೊ ಮತ್ತು ಏನಾಯ್ತು ಏನು ಸುದ್ದಿ. ಈಗ ಎನಿವೇ ಅಂತಂತಂದು ನಮ್ಮ ಹತ್ರ ಇನ್ನೊಂದು ಸ್ಟೋವ್ ಆರ್ಡ್ರ್ ಮಾಡ್ಕೊಂಡಿದ್ವಿ ನಾವು. ಜಲ್ದಿ ಅಡುಗೆ ಮಾಡ್ಲಿಕ್ಕೆ ಅದಾಗ್ತೈತಿ, 2 ಗ್ಯಾಸ್ ಇದ್ರೆ ಅಂತಂತಂದು ನಾವು ಅದನ್ನು ತೊಗೊಂಡು ಹೋಗಿದ್ವಿ. ಸೆಕೆಂಡ್ ಸ್ಟೋವ್ ಏನಿತ್ತು ಅದನ್ನು ಆನ್ ಮಾಡಿಕೊಂಡು ನಾವು ಮನೆಯಂತ್ರ ನಾವು ಆಲ್ರೆಡಿ ಕುಕ್ ಮಾಡ್ಕೊಂಡು ಹೋಗಿದ್ದೆ ರೀ ಅಡುಗೆ. ಅದು ಚಪಾತಿ ಅವೇನಿತ್ತು, ಬಟ್ ಬಿಸಿ ಮಾಡ್ಕೊಂಡು ತಿನ್ನಬೇಕಾಗಿತ್ತು. ಬಟ್ ಫೈನಲಿ ಏನೋ ಗುದ್ದಾಡ್ಕೊಂಡು ನಾವು ಅದು ತೊಗೊಂಡು ಬಂದಿರೋ ಚಪಾತಿ ಅದನ್ನೆಲ್ಲ ಬಿಸಿ ಮಾಡ್ಕೊಂಡು, ಪಲ್ಯ ಬಿಸಿ ಮಾಡ್ಕೊಂಡು ಚಪಾತಿ ಪಲ್ಯ ಅದು ತಿಂದು ನಾವು ನಮ್ಮದು ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ಸಂಜೆಗೆ ಹೋಗಿ ಮತ್ತೊಂದು ಸಲ ಸ್ಟಾರ್ಟ್ ಮಾಡಿದಾಗ ಗೊತ್ತಾಯಿತು, ಒಂದು ಯಾವುದೋ ಗ್ರೂವು ಕರೆಕ್ಟ್ ಕುಂತಿದ್ದಿಲ್ಲ ಅಂತಂತಂದು. ಹಾಗಾಗಿ ಆ ಸ್ಟೋವ್ ಸ್ಟಾರ್ಟ್ ಆಗಿರಲಿಲ್ಲ. ಬಟ್ ಎನಿವೇ ನಮ್ಮ ಹತ್ರ ಸೆಕೆಂಡ್ ಸ್ಟೋವ್ ಇದ್ದಿದ್ದರಿಂದ ಅದರಿಂದ ನಾವು ಅಡುಗೆ ಬಿಸಿ ಮಾಡಿಕೊಂಡು ತೊಗೊಂಡು ಹೋದ್ವಿ. ಹಿಂಗೆ ಏನಾರ ಪ್ಲ್ಯಾನ್ ಮಾಡಿಕೊಂಡು ಅಡ್ಗೆಗೆ ಟೈಮ್ ಕಡಿಮೆ ಆಗೋ ಹಂಗೆ ನಾವು ಪ್ಲ್ಯಾನ್ ಮಾಡ್ಕೊಂಡ್ವಿ ಅಂದ್ರೆ ಅಡ್ಡಾಡಕ್ಕೆ ನೋಡಲಿಕ್ಕೆ ಟೈಮ್ ಜಾಸ್ತಿ ಸಿಗ್ತೈತಿ. ಇಲ್ಲ ಅಂದ್ರೆ ಅಡುಗೆ ಮಾಡೋದ್ರಾಗ ಕ್ಯಾಂಪ್ ಸೈಟ್ನಾಗ ವೇಸ್ಟ್ ಆಗ್ತೈತೆ ಟೈಮ್. ಫೈನಲಿ ನಾವು ಅಡುಗೆ ಬಿಸಿ ಮಾಡೋಕ್ಕಾತು ಅಂತಂತಂದು ಖುಷಿಯಿಂದ ನಾವು ಟಿಫಿನ್ ಅದೆಲ್ಲ ಮಾಡಿಕೊಂಡು ಮುಗೀತು. ಬಟ್ ಈಗ ಅವೆಲ್ಲ ಪಾತ್ರೆನೂ ಮತ್ತೆ ತೊಳ್ಕೊಂಡು ಮತ್ತೆ ಇಡ್ಬೇಕು. ಅದು ನಾವು ಫಸ್ಟಿಗೆ ಬಾಕ್ಸ್ ತೋರಿಸಿದ್ನಲ್ಲ, ಈಗ ಮತ್ತೆ ಅದನ್ನು ಹಾಗೆ ಅಡುಗೆ ಮಾಡಿದ್ದನ್ನು ಹಾಗೆ ಇಟ್ಕೊಂಡು ಹೋಗೋಕ್ಕಾಗಲ್ಲ. ಇಲ್ಲೇ ಕ್ಯಾಂಪ್ ಸೈಟ್ನಾಗ ನಾನು ನಿಮ್ಗೆ ಆಗಲೇ ವಾಶ್ ಬೇಸಿನ್ ಅದೆಲ್ಲ ತೋರಿಸಿದ್ದೆ ಅಲ್ಲ, ಅಲ್ಲಿ ಹೋಗಿ ಎಲ್ಲ ಕ್ಲೀನ್ ಮಾಡಿಕೊಂಡು ವಾಪಸ್ ಅರೇಂಜ್ ಮಾಡಿಕೊಂಡು ಪ್ಯಾಕ್ ಎಲ್ಲ ಮಾಡಿಕೊಂಡು ನಾವು ಹೊಂಟ್ವಿ. ಇವತ್ತಿಂದು ಅಂದ್ರೆ ಡೇ 2ದು ನಮ್ಮದು ಫಸ್ಟ್ ಡೆಸ್ಟಿನೇಷನ್ ಏನಿತ್ತಂತಂದ್ರೆ ಒಂದು ಯುನೀಕ್ ವಾಟರ್ಫಾಲ್, ಬ್ಲೂ ವಾಟರ್ಫಾಲ್, ಬ್ರುವಾರ್ ಫಾಲ್ಸ್ ಅಂತಂತಂದು. ಸಬ್ಸ್ಕ್ರೈಬ್ ಮಾಡ್ಕೊರಿ. ನಾನು ನೆಕ್ಸ್ಟ್ ವೀಕ್ ಇದ್ರದ್ದು ವೀಡಿಯೋ ಹಾಕ್ತೀನಿ, ಒಂದು ಗ್ಲಿಮ್ಸ್ ಆಫ್ ದ್ಯಾಟ್ ವಾಟರ್ಫಾಲ್ ಇಲ್ಲೈತೆ. ಮತ್ತು ನೆಕ್ಸ್ಟ್ ವೀಡಿಯೋನಾಗ ಸಿಗೋಣಂತ.